ನಮಸ್ಕಾರ. ಶ್ರೀಮದ್ ಭಾಗವತ ಏಕಾದಶ ಸ್ಕಂದ. ಶುಕ. ಶ್ರೀಕೃಷ್ಣನು ಬಲರಾಮನಿಂದ ದೈತ್ಯನನ್ನು ಸಂಹರಿಸಿ ಭೂಭಾರವನ್ನು ಕಳೆದನು. ಒಮ್ಮೆ ಕೃಷ್ಣನು ಯಾದವ ಕುಲವನ್ನು ಸಂಹರಿಸಬೇಕೆಂದು ನಿಶ್ಚಯಿಸಿದನು. ಆಗ ಪಿಂಡಾರಕವೆಂಬ ಕ್ಷೇತ್ರದಲ್ಲಿ ದೂರ್ವಾಸ ಕಣ್ವಾದಿ ಮುನಿಗಳು ಸೇರಿದ್ದರು. ಅವರನ್ನು ಗೇಲಿ ಮಾಡಲು ಯಾದವ ಕುಮಾರರು ಸಾಂಬನಿಗೆ ಗರ್ಭಿಣಿಯ ವೇಷ ಹಾಕಿ ಆ ಮುನಿಗಳ ಮುಂದೆ ನಿಲ್ಲಿಸಿ, ಈಕೆಗೆ ಎಂತಹ ಮಗು ಜನಿಸುವುದು ಎಂದು ಕೇಳಿದರು. ಮುನಿಗಳಿಗೆ ಕೋಪ ಬಂದು, ನಿಮ್ಮ ಕುಲವನ್ನೇ ನಾಶಗೊಳಿಸುವ ವನಕೆಯು ಹುಟ್ಟುವುದು ಎಂದು ಶಪಿಸಿದರು. ಈ ವಿಷಯವನ್ನು ರಾಜನಾದ ಉಗ್ರಸೇನನಿಗೆ ತಿಳಿಸಿದರು. ರಾಜನು ಆ ವನಕೆಯನ್ನು ತರಿಸಿ ಪುಡಿ ಮಾಡಿಸಿ ಸಮುದ್ರಕ್ಕೆ ಹಾಕಿಸಿದನು. ಅವು ಅಲ್ಲಿಯೇ ಜೊಂಡುಗಳಾಗಿ ಬೆಳೆದವು. ಜರ ಎಂಬ ವ್ಯಾಧನು ಮೀನೊಂದರ ಹೊಟ್ಟೆಯೊಳಗಿದ್ದ ಆ ಒನಕೆಯ ಚೂರಿನಿಂದ ತನ್ನ ಬಾಣದ ಅಲಗನ್ನಾಗಿ ಮಾಡಿಕೊಂಡನು. ಶ್ರೀಕೃಷ್ಣನು ಈ ಶಾಪವು ತಟ್ಟದಂತೆ ಮಾಡಲು ಶಕ್ತನಾದರೂ ಅದನ್ನು ಅನುಮೋದಿಸಿದನು. ಒಮ್ಮೆ ಮನೆಗೆ ಬಂದ ನಾರದರನ್ನು ವಸುದೇವನು ಈ ಜನ್ಮದಲ್ಲಿಯೇ ಮುಕ್ತನಾಗಲು ತಾನು ಯಾವ ಧರ್ಮ ಮಾಡಬೇಕೆಂದು ಕೇಳಿದರು. ಹಿಂದೆ ನಿಮಿರಾಜನಿಗೆ ಋಷಭ ದೇವರ ಮಕ್ಕಳಾದ 9 ಜನ ಋಷಿಗಳು ತಿಳಿಸಿ ಉಪದೇಶಿಸಿದ ತತ್ವವನ್ನೇ ನಾರದರು ವಸುದೇವನಿಗೆ ಹೇಳಿದರು. ಜೀವಿಯು ದೇಹಾಭಿಮಾನದ ಮಮತೆ ಬಿಟ್ಟು ಸರ್ವವನ್ನು ಪರಮಾತ್ಮನಿಗೆ ಅರ್ಪಿಸುತ್ತಾ ಹರಿಕಥಾ ಶ್ರವಣ ಸಂಕೀರ್ತನೆಗಳನ್ನು ಮಾಡುತ್ತಾ ಧನ್ಯನಾಗಬೇಕು. ಇದರಿಂದ ಹರಿಯಲ್ಲಿ ಭಕ್ತಿ, ಸಂಸಾರದಲ್ಲಿ ವಿರಕ್ತಿ ಹುಟ್ಟಿ ಮುಕ್ತಿ ದೊರೆಯುವುದು. ಭಾಗವತ ಧರ್ಮಗಳಾದ ದುಸ್ಸಂಗರಹಿತನಾಗಿರುವುದು, ಎಲ್ಲರಲ್ಲಿಯೂ ದಯೆ, ವೇದಾಧ್ಯಯನ, ಸಹನೆ, ತಾಳ್ಮೆ, ಬ್ರಹ್ಮಚರ್ಯೆ, ಅಹಿಂಸೆ, ಹರಿಯಾಶ್ರಯ, ಸಜ್ಜನರ ಸೇವೆ, ಇದರಿಂದ ಭಕ್ತಿ, ಜ್ಞಾನ, ವೈರಾಗ್ಯ ಉಂಟಾಗುವುದು. ಜೀವರಿಗೆ ಶ್ರೀ ಹರಿಯೇ ಆಧಾರ, ಹರಿಯೇ ಸರ್ವೋತ್ತಮನು. 1ನೆಯ ಅಧ್ಯಾಯ ಮುಗಿಯಿತು. ಹರಿಯು ಕೃತಯುಗದಲ್ಲಿ ಚತುರ್ಬಾಹುವಾಗಿ ದಂಡ ಕಮಂಡಲು ಧರಿಸಿರುವನು. ಜನರಿಂದ ತಪಸ್ಸೆಂಬ ಪೂಜೆಯನ್ನು ಸ್ವೀಕರಿಸುವನು. ತ್ರೇತಾಯುಗದಲ್ಲಿ ಹರಿಯನ್ನು ಯಜ್ಞದಿಂದ ಪೂಜಿಸುವರು. ದ್ವಾಪರದಲ್ಲಿ ವಾಸುದೇವಾದಿ ಭಗವದ್ರೂಪವನ್ನು ಪೂಜಿಸುವರು. ಕಲಿಯುಗದಲ್ಲಿ ಹರಿಯನ್ನು ಕೀರ್ತನೆಗಳಿಂದ ಪೂಜಿಸುವರು. ಆ ಭಗವನ್ನಾಮ ಭಕ್ತಿಯ ಸಂಕೀರ್ತನೆಗಳಿಂದ ಜೀವರು ಮುಕ್ತಿಯನ್ನು ಹೊಂದುವರು. ವಸುದೇವ, ನಿಮಿಯು ಅದೇ ರೀತಿ ಆಚರಿಸಿ ಮುಕ್ತಿಯನ್ನು ಹೊಂದಿದನು. ಆದ್ದರಿಂದ ನೀನು ಶ್ರೀಕೃಷ್ಣನಲ್ಲಿರುವ ಮಗನೆಂಬ ಮೋಹ ಮಮಕಾರಗಳನ್ನು ತ್ಯಜಿಸಿ ಸರ್ವೇಶ್ವರನೆಂದು ಆರಾಧಿಸು. ಆಗ ನಿನಗೆ ಮುಕ್ತಿ ದೊರೆಯುವುದು ಎಂದು ತಿಳಿಸಿದರು. ಅಂತೆಯೇ ವಸುದೇವ ದೇವಕಿಯರು ಕೃಷ್ಣನು ಮಗನೆಂಬ ಮೋಹವನ್ನು ಬಿಟ್ಟು ಪರಮ ದೇವತೆ ಎಂದು ತಿಳಿದು ಭಕ್ತಿಯನ್ನು ಮಾಡಿದರು. 2ನೆಯ ಅಧ್ಯಾಯ ಮುಗಿಯಿತು. ಶುಕ. ಒಮ್ಮೆ ಬ್ರಹ್ಮದೇವರು ಶ್ರೀಕೃಷ್ಣನನ್ನು ಕಂಡು, ಪರಮಾತ್ಮ, ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಅವತಾರ ಮಾಡಿ ಭೂಭಾರ ಇಳಿಸಿದೆ, ಧರ್ಮವನ್ನು ಸ್ಥಾಪಿಸಿದೆ. ಕಲಿಯುಗದಲ್ಲಿ ಸಜ್ಜನರು ನಿನ್ನ ಚರಿತ್ರೆಯ ಶ್ರವಣ ಪಠಣದಿಂದ ಮುಕ್ತಿ ಹೊಂದುವರು. ನೀನು ಅವತರಿಸಿ 104 ವರ್ಷ 2 ತಿಂಗಳುಗಳಾದವು. ಇನ್ನು ವೈಕುಂಠವನ್ನು ಪ್ರವೇಶಿಸಿ ನಮ್ಮನ್ನು ಕಾಪಾಡು ಎಂದರು. ಒಟ್ಟು ಕೃಷ್ಣಾವತಾರ 106 ವರ್ಷ 6 ತಿಂಗಳು. ಆಗ ಕೃಷ್ಣನು, ಬ್ರಹ್ಮ, ನಿನ್ನ ಪ್ರಾರ್ಥನೆಯಂತೆ ಮಾಡುತ್ತೇನೆ. ಯಾದವ ಕುಲ ಸಂಹಾರವಾಗದೆ ನಾನು ಬಂದರೆ ಇವರುಗಳು ಕಲಿಯಿಂದ ದುಷ್ಟರಾಗಿ ಸಜ್ಜನ ದ್ರೋಹ ಮಾಡಿ ಅನರ್ಥಕ್ಕೆ ಗುರಿಯಾಗುವರು. ಈ ಕುಲಕ್ಕೆ ಅಪಯಶಸ್ಸು ಬರಬಾರದು. ಈ ಕುಲದ ನಾಶವು ಆರಂಭವಾಗುತ್ತಲಿದೆ. ಅದು ಮುಗಿದ ಬಳಿಕ ನಾನು ಬರುವೆನು ಎಂದನು. ಬ್ರಹ್ಮದೇವರು ಹೊರಟು ಹೋದರು. ನಂತರ ಯಾದವರ ಸಮೇತ ಪ್ರಭಾಸ ತೀರ್ಥಕ್ಕೆ ಹೊರಟನು. ಶ್ರೀಕೃಷ್ಣನನ್ನು ಎಡಬಿಡದೆ ಅವನ ಬಳಿಯೇ ಇರುತ್ತಿದ್ದ ಉದ್ಧವನು ಕೃಷ್ಣನನ್ನು ಯಾದವ ಕುಲದ ನಾಶದ ನಂತರ ಪರಂಧಾಮಕ್ಕೆ ತೆರಳುವ ಮುನ್ನ ತನ್ನನ್ನು ಕರೆದುಕೊಂಡು ಹೋಗುವಂತೆ ಪ್ರಾರ್ಥಿಸಿದನು. ಆಗ ಕೃಷ್ಣನು, ಉದ್ಧವ, ನನ್ನ ಅವತಾರ ಕಾರ್ಯವು ಮುಗಿಯಿತು. ಯದುಕುಲವು ನಾಶವಾಗುವುದು. ನಾನು ಪರಂಧಾಮಕ್ಕೆ ಹೋದ 7ನೆಯ ದಿನ ಈ ದ್ವಾರಕೆಯು ಸಮುದ್ರದಲ್ಲಿ ಮುಳುಗುವುದು. ನಾನು ಈ ಲೋಕವನ್ನು ಬಿಟ್ಟೊಡನೆಯೇ ಭೂಮಿಯನ್ನು ಕಲಿಯು ವ್ಯಾಪಿಸುವುದರಿಂದ ಅಧರ್ಮ ಅನ್ಯಾಯಗಳು ಹೆಚ್ಚಾಗುವುವು. ಆದುದರಿಂದ ನೀನು ಇಲ್ಲಿರಬೇಡ. ಸಂಸಾರ ವ್ಯಾಮೋಹವನ್ನು ತ್ಯಜಿಸಿ ನನ್ನನ್ನೇ ಆರಾಧಿಸುತ್ತಾ ತೀರ್ಥಯಾತ್ರೆ ಮಾಡಿ ಮುಕ್ತಿ ಹೊಂದು ಎಂದನು. ಶ್ರೀಕೃಷ್ಣನು ತನ್ನನ್ನು ತತ್ವೋಪದೇಶ ಮಾಡಬೇಕೆಂದು ಪ್ರಾರ್ಥಿಸಿದ ಉದ್ಧವನಿಗೆ ತಿಳಿಸುತ್ತಾನೆ. ನನ್ನ ಪೂಜೆಯ ಸ್ಥಳಗಳೆಂದರೆ ಸೂರ್ಯನೊಳಗಿರುವ ನನ್ನನ್ನು ಗಾಯತ್ರಿ ಮಂತ್ರದಿಂದ, ಅಗ್ನಿಯಲ್ಲಿರುವ ನನ್ನನ್ನು ಹೋಮದಿಂದ, ಬ್ರಾಹ್ಮಣನಲ್ಲಿರುವ ನನ್ನನ್ನು ಅತಿಥಿ ಸತ್ಕಾರದಿಂದ, ಗೋವಿನಲ್ಲಿರುವ ನನ್ನನ್ನು ಹುಲ್ಲು ನೀರಿನಿಂದ, ಹರಿಭಕ್ತನಲ್ಲಿರುವ ನನ್ನನ್ನು ಪರಲೋಕದ ಬಂಧುವೆಂದು,
ಹೃದಯದಲ್ಲಿರುವ ನನ್ನನ್ನು ಧ್ಯಾನದಿಂದ ಮುಖ್ಯ ಪ್ರಾಣವನ್ನು ಸರ್ವದೇವೋತ್ತಮನೆಂದು ತಿಳಿದು ಅವನಲ್ಲಿರುವ ನನ್ನನ್ನು ಜಲ ಮತ್ತು ಹೂಗಳಿಂದ ಪೂಜಿಸಬೇಕು. ಭಕ್ತಿ ಯೋಗದಿಂದ ಮಾತ್ರ ಮುಕ್ತಿ ಹೊಂದಲು ಸಾಧ್ಯ ಎಂದು ಅತ್ಯಂತ ಗೌಪ್ಯವಾದ ತತ್ವವನ್ನು ಉಪದೇಶಿಸಿದನು. ಗೋಪಿಕಾ ಸ್ತ್ರೀಯರಾಗಿ ಜನಿಸಿದ ಅಪ್ಸರೆಯರು ಗೋಪಿಕಾ ಜನ್ಮದಲ್ಲಿ ಮಾಡಿದ ಶ್ರೀಹರಿಯ ಸಂಸರ್ಗದಿಂದಲೇ ಮೋಕ್ಷವನ್ನು ಹೊಂದಿದರು. ಶ್ರೀಕೃಷ್ಣನಿಂದ ಗೂಢಾತಿಗೂಢ ತತ್ವೋಪದೇಶಗಳ ಬಳಿಕ ಉದ್ಧವನು ಶ್ರೀಕೃಷ್ಣನ ಪಾದಗಳ ಮೇಲೆ ಶಿರಸ್ಸನ್ನಿಟ್ಟು ಆನಂದ ಬಾಷ್ಪಗಳಿಂದಲೇ ಶ್ರೀಹರಿಯ ಚರಣಗಳನ್ನು ತೊಳೆದನು. ಅವನನ್ನು ಅಗಲಿರಲಾರದೆ ಸಂಕಟಪಟ್ಟು ಕೊನೆಗೆ ಶ್ರೀಕೃಷ್ಣನ ಪಾದುಕೆಗಳನ್ನು ತನ್ನ ತಲೆಯ ಮೇಲಿಟ್ಟುಕೊಂಡು ಬಾರಿ ಬಾರಿಗೂ ಅವನ ಪಾದಗಳಿಗೆ ನಮಿಸಿ ಬಹಳ ಕಷ್ಟದಿಂದ ಆ ಸ್ಥಳವನ್ನು ಬಿಟ್ಟು ಹೊರಟನು. ಬಳಿಕ ಬದರಿಗೆ ಹೋಗಿ ಧ್ಯಾನ ಮಾಡುತ್ತಾ ಶ್ರೀಹರಿಯ ಸನ್ನಿಧಾನವನ್ನು ಹೊಂದಿದನು. ಶ್ರೀಕೃಷ್ಣನ ಆದೇಶದಂತೆ ಯಾದವರು ಪ್ರಭಾಸ ತೀರ್ಥಕ್ಕೆ ಹೋಗಿ ಶ್ರೇಯಸ್ಸಾಗುವಂತೆ ದೇವ ಬ್ರಾಹ್ಮಣರನ್ನು ಪೂಜಿಸಿದರು. ಬಳಿಕ ಮದ್ಯಪಾನ ಮಾಡಿ ದೈವದಿಂದ ಬುದ್ಧಿಭ್ರಷ್ಟರಾಗಿ ಕಲಹ ಮಾಡಿ ಪರಸ್ಪರ ಹೊಡೆದಾಡಿ ಮೃತರಾದರು. ಆಗ ಶ್ರೀಕೃಷ್ಣನು ಭೂಭಾರವು ಸಂಪೂರ್ಣವಾಗಿ ನಾಶವಾಯಿತೆಂದು ತಿಳಿದನು. ನಂತರ ಬಲರಾಮನು ಸಮುದ್ರ ತೀರದಲ್ಲಿ ಭಗವಂತನನ್ನು ಧ್ಯಾನಿಸುತ್ತಾ ದೇಹ ಬಿಟ್ಟನು. ಶ್ರೀಕೃಷ್ಣನು ಒಂದು ಆಲದ ಮರದ ಬುಡದಲ್ಲಿ ತನ್ನ ಬಲತೊಡೆಯ ಮೇಲೆ ಎಡ ಅಂಗಾಲನ್ನಿಟ್ಟು ಕುಳಿತನು. ಆಗ ಜರ ಎಂಬ ವ್ಯಾಧನು ಅದನ್ನು ಮೃಗವೆಂದು ತಿಳಿದು ಅಂಗಾಲಿಗೆ ಒನಕೆಯ ಅಲಗುಳ್ಳ ಬಾಣವನ್ನು ಬಿಟ್ಟನು. ಹತ್ತಿರದಿಂದ ಬಂದು ನೋಡುತ್ತಾನೆ ವಾಸುದೇವ ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪದಿಂದ ನಡುಗುತ್ತಾ ಶ್ರೀಕೃಷ್ಣನ ಪಾದಗಳ ಮೇಲೆ ಬಿದ್ದು ಅರಿಯದೆ ಮಾಡಿದ ತಪ್ಪಿಗಾಗಿ ತನ್ನನ್ನು ಕೊಂದು ಬಿಡು ಎಂದು ಪರಿಪರಿಯಾಗಿ ಬೇಡಿಕೊಂಡನು. 3ನೇ ಅಧ್ಯಾಯ ಮುಗಿಯಿತು. ಆಗ ಶ್ರೀಕೃಷ್ಣನು ಅವನಿಗೆ ಹೆದರಬೇಡವೆಂದು ಅಭಯ ಪ್ರದಾನ ಮಾಡಿದನು ಹಾಗೂ ಸ್ವರ್ಗಕ್ಕೆ ಹೋಗುವಂತೆ ತಿಳಿಸಿದನು. ವ್ಯಾಧನು ಶ್ರೀಹರಿಗೆ ನಮಸ್ಕರಿಸಿ ಸ್ವರ್ಗದಿಂದ ಬಂದ ವಿಮಾನದಲ್ಲಿ ಕುಳಿತು ಹೋದನು. ದಾರುಕನು ಶ್ರೀಕೃಷ್ಣನನ್ನು ಹುಡುಕುತ್ತಾ ಬಂದು ಅವನನ್ನು ಆ ಸ್ಥಿತಿಯಲ್ಲಿ ಕಂಡು ಗೋಳಾಡಿದನು. ಆಗ ಶ್ರೀಹರಿಯ ಗರುಡ ಧ್ವಜ ಸಹಿತವಾದ ರಥ, ಅಶ್ವಗಳು, ಆಯುಧಗಳು ವೈಕುಂಠಕ್ಕೆ ಹೊರಟು ಹೋದವು. ಆಗ ಶ್ರೀಹರಿಯು ದಾರುಕನಿಗೆ ದ್ವಾರಕೆಗೆ ಹೋಗಿ ಇಲ್ಲಿಯ ಎಲ್ಲ ವಿಷಯವನ್ನು ತಿಳಿಸು, ಎಲ್ಲರೂ ದ್ವಾರಕೆಯನ್ನು ಬಿಟ್ಟು ಹೊರಡುವಂತೆ ತಿಳಿಸು. ನಾನು ಅದೃಶ್ಯವಾದೊಡನೆ ದ್ವಾರಕೆಯು ಸಮುದ್ರದಲ್ಲಿ ಮುಳುಗುತ್ತದೆ. ಅಲ್ಲಿಗೆ ಬರುವ ಅರ್ಜುನನೊಡನೆ ಇಂದ್ರಪ್ರಸ್ಥಕ್ಕೆ ಹೋಗುವಂತೆ ತಿಳಿಸು. ನೀನು ಧರ್ಮದಿಂದ ನಡೆಯುತ್ತಾ ಶಾಂತಿಯನ್ನು ಹೊಂದು ಎಂದನು. ಅದರಂತೆ ದಾರುಕನು ದ್ವಾರಕೆಗೆ ಹೋಗಿ ಎಲ್ಲ ಸಮಾಚಾರ ತಿಳಿಸಿದನು. 4ನೇ ಅಧ್ಯಾಯ ಮುಗಿಯಿತು. ಪರಮಾತ್ಮನು ಪರಂಧಾಮಕ್ಕೆ ಚಿತ್ತೈಸುವುದನ್ನು ನೋಡಲು ಋಷಿ ಮುನಿಗಳು, ದೇವಾದಿ ದೇವತೆಗಳು ಆಕಾಶ ಮಾರ್ಗದಲ್ಲಿ ಪುಷ್ಪ ವೃಷ್ಟಿ ಮಾಡಿದರು. ಶ್ರೀಕೃಷ್ಣನು ದೇವತೆಗಳಿಗೆ ತನ್ನ ಮೂಲ ರೂಪದಿಂದ ತೋರಿಸಿಕೊಂಡು ತನ್ನ ಸ್ವಸ್ಥಾನವನ್ನು ಸೇರಿದನು. ದೇವದುಂದುಬಿಗಳು ಮೊಳಗಿದವು. ಅದುವರೆಗೆ ಭೂಮಿಯಲ್ಲಿ ನೆಲೆಸಿದ್ದ ಸತ್ಯ, ಧರ್ಮ ಮುಂತಾದ ಎಲ್ಲ ಸದ್ಗುಣಗಳು ಮರೆಯಾದವು. ದಾರುಕನಿಂದ ವಿಷಯ ತಿಳಿದ ವಸುದೇವ ದೇವಕಿ ಹಾಗೂ ರೋಹಿಣಿಯರು ಮೃತಪಟ್ಟರು. ಉಳಿದ ಸ್ತ್ರೀಯರು ಮೃತರಾದ ಯಾದವರ ಬಳಿ ತಮ್ಮ ತಮ್ಮ ಮೃತಪತಿಗಳ ಜೊತೆ ಸಹಗಮನ ಮಾಡಿದರು. ಬಲರಾಮನ ಪತ್ನಿಯರು ತಮ್ಮ ಪತಿಯ ದೇಹವನ್ನು, ವಸುದೇವನ ಪತ್ನಿಯರು ಹಾಗೂ ಉಳಿದವರು ತಮ್ಮ ಪತಿಗಳ ದೇಹಗಳೊಂದಿಗೆ ಸಹಗಮನ ಮಾಡಿದರು. ದೇವತಾ ಸ್ವರೂಪಿಗಳಾದ ರುಕ್ಮಿಣಿ, ಸತ್ಯಭಾಮೆಯರಿಗೆ ದೇಹ ತ್ಯಾಗವಿಲ್ಲ. ಜಾಂಬವತಿ ಮೊದಲಾದವರು ಅಗ್ನಿಯಲ್ಲಿ ದೇಹವನ್ನು ಬಿಟ್ಟರು. ವಿಷಯ ತಿಳಿದ ತಕ್ಷಣ ಅಲ್ಲಿಗೆ ಬಂದ ಅರ್ಜುನನು ಗೀತೋಪದೇಶವನ್ನು ನೆನೆಸಿಕೊಂಡು ದುಃಖವನ್ನು ಸಹಿಸಿಕೊಂಡನು. ಹತರಾದ ಬಂಧುಗಳಿಗೆ ಕ್ರಿಯಾಕರ್ಮಾದಿಗಳನ್ನು ಮಾಡಿದನು. ಸಮುದ್ರವು ಶ್ರೀಕೃಷ್ಣನು ವಾಸಿಸುತ್ತಿದ್ದ ಅರಮನೆಯೊಂದನ್ನು ಬಿಟ್ಟು ದ್ವಾರಕಾ ನಗರವನ್ನೆಲ್ಲ ಮುಳುಗಿಸಿತು. ಈಗಲೂ ಆ ಅರಮನೆಯಲ್ಲಿ ಶ್ರೀಕೃಷ್ಣನು ಸನ್ನಿಹಿತವಾಗಿದ್ದು ತನ್ನನ್ನು ಸ್ಮರಿಸುವ ಭಕ್ತರಿಗೆ ಸರ್ವದಾ ಅಭೀಷ್ಟಪ್ರದಾಯಕನಾಗಿರುವನು. ನಂತರ ಅರ್ಜುನನು ಉಳಿದ ಸ್ತ್ರೀ ಬಾಲ ವೃದ್ಧರನ್ನು ಕರೆತಂದು ಇಂದ್ರಪ್ರಸ್ಥದಲ್ಲಿ ಸ್ಥಾಪಿಸಿ ಅಲ್ಲಿ ವಜ್ರನಿಗೆ ಪಟ್ಟಾಭಿಷೇಕ ಮಾಡಿದನು. ಪರೀಕ್ಷಿತ್ ರಾಜನೇ, ನಿನ್ನ ಪಿತಾಮಹರೆಲ್ಲರೂ ನಿನ್ನನ್ನು ವಂಶದ ಉದ್ಧಾರಕ್ಕಾಗಿ ಪಟ್ಟವನ್ನು ಕಟ್ಟಿ 6 ಮಂದಿಯು ಮಹಾಪ್ರಸ್ಥಾನಕ್ಕೆ ಹೊರಟು ಬಿಟ್ಟರು. ರಾಜನೇ, ದೇವೋತ್ತಮನಾದ ಶ್ರೀ ವಿಷ್ಣುವಿನ ಈ ಅವತಾರದಲ್ಲಿ ಮಾಡಿದ ವ್ಯಾಪಾರಗಳೆಲ್ಲವನ್ನೂ ಶ್ರದ್ಧೆಯಿಂದ ಹೇಳಿ ಕೇಳಿ ಮತ್ತು ಕೊಂಡಾಡುವರು ಸಕಲ ಪಾಪಗಳಿಂದಲೂ ಮುಕ್ತರಾಗುವರು ಎಂದು ಶುಕರು ತಿಳಿಸಿದರು. 5ನೇ ಅಧ್ಯಾಯ ಮುಗಿಯಿತು. 11ಶ ಸ್ಕಂದ ಸಂಪೂರ್ಣ. 12ಶ ಸ್ಕಂದ. ಶುಕ: ರಾಜನೇ, ನಂತರ ಕಲಿಯುಗದಲ್ಲಿ ಧರ್ಮ ಸತ್ಯವೆಲ್ಲ ನಾಶ ಹೊಂದಿದವು. ಹಣವಂತರೇ ಪೂಜ್ಯರು, ಎಲ್ಲ ಕಡೆಯೂ ಮೋಸ, ವಂಚನೆ, ಸುಳ್ಳು ತುಂಬಿರುವುವು.
ದುಷ್ಟ ಪ್ರಜೆಗಳು ಭೂಮಿಯನ್ನೆಲ್ಲ ವ್ಯಾಪಿಸಿರುವರು. ಧರ್ಮವನ್ನು ಕಾಪಾಡುವುದಕ್ಕಾಗಿ ಶ್ರೀಹರಿಯು ಶಂಬಲವೆಂಬ ಗ್ರಾಮದಲ್ಲಿ ವಿಷ್ಣುಯಶನೆಂಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿ ನಾಮಕನಾಗಿ ಅವತರಿಸಿದನು. ಅವನು ಅಶ್ವಾರೂಢನಾಗಿ ಶತ್ರುಗಳಾದ ರಾಜರನ್ನೆಲ್ಲ ಸಂಹರಿಸುವನು. ಆಗ ಕೃತಯುಗದ ಧರ್ಮವು ಪ್ರವರ್ತಿಸುವುದು. ನಂತರ ಶುಕರು ರಾಜನಿಗೆ ಕಲಿದೋಷ ನಾಶಕ್ಕಾಗಿ ಉಪಾಯಗಳನ್ನು ತಿಳಿಸುತ್ತಾರೆ. ಶ್ರೀಹರಿಯ ನಾಮಸ್ಮರಣೆಯೊಂದೇ ಕಲಿಕೃತ ದೋಷಕ್ಕೆ ಪರಿಹಾರದ ಉಪಾಯ. ಎಲ್ಲರೂ ಸಕಲ ಪಾಪ ಪರಿಹಾರಕನಾದ ಶ್ರೀಹರಿಯನ್ನು ದೃಢ ಭಕ್ತಿಯಿಂದ ಧ್ಯಾನಿಸಬೇಕು. ಕೃತಯುಗದಲ್ಲಿ ಭಗವಂತನು ಧ್ಯಾನದಿಂದಲೂ, ತ್ರೇತಾಯುಗದಲ್ಲಿ ಯಜ್ಞಗಳಿಂದಲೂ, ದ್ವಾಪರದಲ್ಲಿ ಹರಿ ಮತ್ತು ಅವರ ಭಕ್ತರ ಸೇವೆಯಿಂದಲೂ ಬರುವ ಫಲವು ಕಲಿಯುಗದಲ್ಲಿ ಶ್ರೀ ಹರಿನಾಮ ಸಂಕೀರ್ತನ ಮಾತ್ರದಿಂದಲೇ ಬರುವುದರಿಂದ ಕಲಿದೋಷಕ್ಕೆ ಇದು ಸಿದ್ಧೌಷಧ. 1ನೇ ಅಧ್ಯಾಯ ಮುಗಿಯಿತು. ಪರೀಕ್ಷಿತ್ ರಾಜನೇ, ನೀನು ಕೃತಾರ್ಥನಾದೆ. ನಾನು ಸಾಯುವೆನಲ್ಲ ಎಂಬ ಅಲ್ಪ ಬುದ್ಧಿಯನ್ನು ಬಿಡು. ಜನನ ಮರಣಾದಿಗಳು ದೇಹಕ್ಕೆ ಹೊರತು ಜೀವನಿಗಲ್ಲ. ಜಡ ಪ್ರಕೃತಿಯಿಂದ ಹುಟ್ಟಿದ ಮನಸ್ಸು ಪಾಪ ಪುಣ್ಯಗಳನ್ನು ಸಂಪಾದಿಸಿ ಕೊಡುವುದು. ಜೀವನು ಜ್ಞಾನ ಸ್ವರೂಪನಾದಾಗ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ನಿನ್ನ ಹೃದಯ ಕಮಲದಲ್ಲಿರುವ ಪರಮಾತ್ಮನನ್ನು ಭಕ್ತಿಯಿಂದ ಧ್ಯಾನಿಸು. ಶ್ರೀಹರಿಯೊಬ್ಬನೇ ಉದ್ಧಾರಕನು ಎಂದು ಅವನನ್ನು ಚಿಂತಿಸು. ಪರೀಕ್ಷಿತ್ ರಾಜನು ತಮ್ಮ ಉಪದೇಶದಿಂದ ಕೃತಾರ್ಥನಾದೆ. ಈಗ ನಾನು ಮರಣಕ್ಕೆ ಹೆದರುವುದಿಲ್ಲ. ಶ್ರೀ ಪರಮಾತ್ಮನನ್ನೇ ಧ್ಯಾನಿಸುತ್ತಾ ಪ್ರಾಣವನ್ನು ಬಿಡುವೆನು. ಅನುಜ್ಞೆಯನ್ನು ಕೊಡಿ ಎಂದು ಅವರಿಗೆ ನಮಸ್ಕರಿಸಿದನು. ಶುಕರು ರಾಜನಿಗೆ ಆಶೀರ್ವದಿಸಿ ಹೊರಟು ಹೋದರು. ರಾಜನು ಗಂಗಾ ತೀರದಲ್ಲಿದ್ದ ಮಂದಿರದೊಳಗೆ ದರ್ಬೆಗಳ ಮೇಲೆ ಕುಳಿತನು. ಏಕಾಗ್ರ ಚಿತ್ತದಿಂದ ಶ್ರೀಹರಿಯನ್ನು ಧ್ಯಾನಿಸುತ್ತಿದ್ದನು. ಶೃಂಗಿ ಶಾಪದಿಂದ ಪ್ರೇರಿತನಾದ ತಕ್ಷಕನು ಪರೀಕ್ಷಿತನನ್ನು ಕೊಲ್ಲಲು ಬರುವಾಗ ಮಾರ್ಗದಲ್ಲಿ ರಾಜನಿಗೆ ಚಿಕಿತ್ಸೆಯನ್ನು ಮಾಡಿ ವಿಷವನ್ನು ಪರಿಹಾರ ಮಾಡಬಲ್ಲ ವೈದ್ಯನಾದ ಬ್ರಾಹ್ಮಣನ ಕೈಚಳಕವನ್ನು ನೋಡಿ ಅವನಿಗೆ ಹೇರಳ ಧನವನ್ನು ಕೊಟ್ಟು ಮನೆಗೆ ಕಳುಹಿಸಿಬಿಟ್ಟನು. ಛದ್ಮ ವೇಷಧಾರಿಗಳಾದ ಬ್ರಾಹ್ಮಣರೊಂದಿಗೆ ರಾಜನ ಬಳಿಗೆ ಬಂದನು. ಆ ಬದರಿ ಫಲದಲ್ಲಿ ಕ್ರಿಮಿ ರೂಪನಾಗಿ ಅಡಗಿದ್ದ ತಕ್ಷಕನು ರಾಜನನ್ನು ಕಚ್ಚಿದನು. ಪರೀಕ್ಷಿತ್ ರಾಜನ ಆತ್ಮವು ವಾಸುದೇವನಲ್ಲಿ ಐಕ್ಯವಾಯಿತು. ಜನಮೇಜಯನು ತಕ್ಷಕನಿಂದ ತನ್ನ ತಂದೆಗೆ ಮರಣ ಬಂದುದನ್ನು ಕೇಳಿ ಕುಪಿತನಾಗಿ ಬ್ರಾಹ್ಮಣರೊಡಗೂಡಿ ಸರ್ಪಗಳನ್ನು ಯಾಗ ಮಾಡಿ ಹೋಮಿಸಿದನು. ಅದನ್ನು ನೋಡಿ ಭೀತನಾದ ತಕ್ಷಕನು ದೇವೇಂದ್ರನನ್ನು ಮೊರೆ ಹೊಕ್ಕನು. ವಿಪ್ರರಿಂದ ಇಂದ್ರನು ತಕ್ಷಕನಿಗೆ ರಕ್ಷಣೆ ಕೊಡುತ್ತಿರುವನೆಂದು ತಿಳಿದು ಜನಮೇಜಯನು ಇಂದ್ರನನ್ನು ತಕ್ಷಕನ ಸಹಿತವಾಗಿ ಹೋಮಿಸುವಂತೆ ಬ್ರಾಹ್ಮಣರಿಗೆ ತಿಳಿಸಿದನು. ವಿಪ್ರರು ಮಂತ್ರದಿಂದ ತಕ್ಷಕನೇ ಇಂದ್ರನೊಡನೆ ನೀನು ಈ ಅಗ್ನಿಯಲ್ಲಿ ಬೀಳು ಎಂದರು. ತಕ್ಷಕನೊಡನೆ ಇಂದ್ರನು ಬೀಳುತ್ತಿರುವುದನ್ನು ನೋಡಿ ಬೃಹಸ್ಪತಿಗಳು ಬಂದು ಜನಮೇಜಯನಿಗೆ, ರಾಜನೇ, ತಕ್ಷಕನು ಅಮೃತಪಾನ ಮಾಡಿರುವುದರಿಂದ ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ. ನಿಮ್ಮ ತಂದೆಯ ಸಾವಿಗೆ ತಕ್ಷಕನು ಕಾರಣನಲ್ಲ. ಜೀವಿಗಳ ಜನನ, ಮರಣ, ಸುಖ, ದುಃಖ ಎಲ್ಲವೂ ಅವರವರ ಕರ್ಮಾನುಸಾರ ಶ್ರೀಹರಿಯಿಂದಲೇ ಬರುತ್ತದೆ. ನಿಮ್ಮ ತಂದೆಯ ಸಾವಿಗೆ ಅವನ ಕರ್ಮವೇ ಕಾರಣ. ಜನರು ತಮ್ಮ ಕರ್ಮದ ಫಲವನ್ನು ತಪ್ಪದೆ ಅನುಭವಿಸಲೇಬೇಕು ಎಂದು ಉಪದೇಶಿಸಿದರು. ಆಗ ರಾಜನು ಬೃಹಸ್ಪತಿಗಳ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಾಗವನ್ನು ನಿಲ್ಲಿಸಿದನು. 2ನೇ ಅಧ್ಯಾಯ ಮುಗಿಯಿತು. ಭಾಗವತವನ್ನು ಶ್ರೀಹರಿಯು ಬ್ರಹ್ಮದೇವರಿಗೆ ಉಪದೇಶಿಸಿದರು. ಮೋಕ್ಷವೇ ಈ ಗ್ರಂಥದ ಮುಖ್ಯ ಫಲವು. ಭಾದ್ರಪದ ಹುಣ್ಣಿಮೆಯ ದಿನ ಸುವರ್ಣ ಸಿಂಹಾಸನ ಸಹಿತವಾದ ಭಾಗವತದ ಪುಸ್ತಕವನ್ನು ಸತ್ಪಾತ್ರರಿಗೆ ದಾನ ಮಾಡಿದವನು ವೈಕುಂಠವನ್ನು ಹೊಂದುವನು. ಭಾಗವತ ಪುರಾಣವು ಸಕಲ ಪುರಾಣಗಳ ಸಾರಾಂಶವಾಗಿದೆ. ಇದರಿಂದ ತೃಪ್ತನಾದವನಿಗೆ ಬೇರಾವ ಗ್ರಂಥದಲ್ಲಿಯೂ ಅನುರಾಗ ಉಂಟಾಗುವುದಿಲ್ಲ. ಶ್ರೀಮದ್ ಭಾಗವತವು ಸಕಲ ಪುರಾಣಗಳಲ್ಲಿಯೇ ಸರ್ವೋತ್ತಮವಾಗಿರುವುದು. ಇದನ್ನು ಭಕ್ತಿಯಿಂದ ಪಠಿಸುವವರು, ಶ್ರವಣ ಮಾಡುವವರು ಮುಕ್ತಿಯನ್ನು ಹೊಂದುವರು. ಪರಮ ಪಾವನಾದ ಶ್ರೀಹರಿಯನ್ನು ಧ್ಯಾನಿಸುವೆವು. ವಾಸುದೇವನಿಗೆ ನಮೋ ನಮಃ. ಜನ್ಮ ಜನ್ಮಗಳಲ್ಲಿಯೂ ನಿನ್ನ ಪಾದ ಪದ್ಮಗಳಲ್ಲಿ ಭಕ್ತಿಯುಂಟಾಗುವಂತೆ ಅನುಗ್ರಹಿಸು ಪ್ರಭು. 12 ಸ್ಕಂದ ಸಮಾಪ್ತ. ಶ್ರೀಮದ್ಭಾಗವತ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು. ಉಪಸಂಹಾರ. ವ್ಯಾಸ ಶಿಷ್ಯರಾದ ಪೈಲರು ವೇದಗಳನ್ನು ಎಷ್ಟು ಭಾಗ ಮಾಡಿರುವರೆಂದು ಶೌನಕರು ಒಮ್ಮೆ ಸೂತರನ್ನು ಕೇಳಿದರು. ಆಗ ಸೂತರು, ಆದಿಯಲ್ಲಿ ಪರಬ್ರಹ್ಮನಿಂದ ಆಕಾರ, ಉಕಾರ, ಮಕಾರಗಳೆಂಬ 3 ವರ್ಣಗಳು ಸೇರಿ ಓಂಕಾರವಾಯಿತು. ಚತುರ್ಮುಖನು ತನ್ನ 4 ಮುಖಗಳಿಂದ 4 ವೇದಗಳನ್ನು ಉಚ್ಚರಿಸಿ ತನ್ನ ಮಕ್ಕಳಾದ ಮರೀಚಿ ಮೊದಲಾದ ಋಷಿಗಳಿಗೂ ಅವರು ತಮ್ಮ ಮಕ್ಕಳಿಗೂ ಕಲಿಸಿದರು. ದ್ವಾಪರಾಂತ್ಯದಲ್ಲಿ ಧರ್ಮ ರಕ್ಷಣೆಗಾಗಿ ಬ್ರಹ್ಮ ಮಹೇಶ್ವರರಿಂದ ಪ್ರಾರ್ಥಿತನಾದ ಶ್ರೀಹರಿಯು ಪರಾಶರರಿಂದ ಸತ್ಯವತಿ ದೇವಿಯಲ್ಲಿ ವೇದವ್ಯಾಸರಾಗಿ
ಜನಿಸಿ ಋಕ್, ನಿಗದ, ಸಾಮ, ಅಥರ್ವ ಎಂಬ 4 ವೇದಗಳನ್ನು ರಚಿಸಿದರು. ಅವುಗಳಿಂದ ಋಕ್, ಯಜಸ್ಸು, ಅಥರ್ವಣ ಸಂಹಿತೆಗಳೆಂಬ 4 ಸಂಹಿತೆಗಳನ್ನು ಮಾಡಿದರು. ಅವುಗಳನ್ನು ಪೈಲ, ವೈಶಂಪಾಯನ, ಜೈಮಿನಿ ಮತ್ತು ಸುಮಂತು ಎಂಬ ಋಷಿಗಳಿಗೆ ಕ್ರಮವಾಗಿ ಉಪದೇಶಿಸಿದರು. ಮುಂದೆ ಬಾಲಷ್ಕರೆಂಬ ಋಷಿಗಳು ತಮ್ಮ ಸಂಹಿತೆಗಳು 4 ರೀತಿ ವಿಭಾಗ ಮಾಡಿ ಬೋಧ್ಯ, ಯಾಜ್ಞವಲ್ಕ್ಯ, ಪರಾಶರ ಮತ್ತು ಅಗ್ನಿಮಿತ್ರ ಎಂಬುವರಿಗೆ ಬೋಧಿಸಿದರು. ಮುಂದೆ ವೈಶಂಪಾಯನರಿಗೂ ಅವರ ಶಿಷ್ಯರಾದ ಯಾಜ್ಞವಲ್ಕ್ಯರಿಗೂ ಮನಸ್ತಾಪ ಬಂದು ಯಾಜ್ಞವಲ್ಕರು ತಾನು ಕಲಿತಿದ್ದ ಯಜುರ್ಗುಣವನ್ನು ವಮನ ಮಾಡಿದರು. ಬಳಿಕ ಅವನು ಅಪೂರ್ವ ವೇದಗಳನ್ನು ಕಲಿಯಲು ಸೂರ್ಯನನ್ನು ಉಪಾಸಿಸಿದನು. ಅವನ ಸ್ತುತಿಗೆ ಮೆಚ್ಚಿದ ಸೂರ್ಯದೇವನು ಯಜಸ್ಸುಗಳನ್ನು ಅನುಗ್ರಹಿಸಿದನು. ಮುಂದೆ ಋಷಿಗಳು ತಮ್ಮ ತಮ್ಮ ಶಿಷ್ಯರಿಗೆ ಪರಂಪರಾನುಗತವಾಗಿ ಉಪದೇಶಿಸುತ್ತಾ ಬಂದರು. ನಾನು, ಶುಕಾಚಾರ್ಯರು 4 ಮೂಲ ಸಂಹಿತೆಗಳನ್ನು ವೈಶಂಪಾಯನರಿಂದ ಕಲಿತವು. ಮುಂದುವರಿದು ಸೂತ್ರದ ಪುರಾಣದ ಲಕ್ಷಣಗಳನ್ನು ತಿಳಿಸಿದರು. ನಂತರ ಬ್ರಹ್ಮದೇವರು ಅಲ್ಪ ವಿದ್ಯೆಯುಳ್ಳವರು ತಿಳಿಯುವಂತೆ ವೇದ ಪುರಾಣಗಳನ್ನು ವಿಭಾಗಿಸಿ ಎಂದು ತಮ್ಮ ಶಿಷ್ಯ ಪ್ರಶಿಷ್ಯರಿಗೆ ಅಪ್ಪಣೆ ಮಾಡಿದರು. ಅದರಂತೆ ಅವರು ವೇದ ಪುರಾಣಗಳನ್ನು ವಿಭಾಗಿಸಿದರು. ನಂತರ ಶೌನಕರು ಸೂತರನ್ನು ಹೊರಗಿದ್ದ ಮಾರ್ಕಂಡೇಯರು ಪ್ರಳಯವನ್ನು ಹೇಗೆ ನೋಡಿದರೆಂದು ಕೇಳಿದರು. ಸೂತ, ಮಾರ್ಕಂಡೇಯ ನೈಷ್ಠಿಕ ಬ್ರಹ್ಮಚಾರಿಗಳಾಗಿ ಶ್ರೀಹರಿಯನ್ನು ಧ್ಯಾನಿಸುತ್ತಾ ತಪಸ್ಸು ಮಾಡುತ್ತಿದ್ದರು. ಅವರ ತಪೋಭಂಗ ಮಾಡಲು ಇಂದ್ರನು ಅಪ್ಸರ ಸ್ತ್ರೀಯರನ್ನು ಕಳುಹಿಸಿದನು. ಅವರು ಮಾಡಿದ ಪ್ರಯತ್ನವೆಲ್ಲವೂ ವ್ಯರ್ಥವಾಯಿತು. ಬಳಿಕ ಶ್ರೀಹರಿಯು ಅವರನ್ನು ಅನುಗ್ರಹಿಸಲು ಅವರ ಆಶ್ರಮದಲ್ಲಿಯೇ ಪ್ರಕಟವಾದರು. ಋಷಿಗಳು ಅವನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರು. ಆಗ ಶ್ರೀಹರಿಯು ಅವರ ಭಕ್ತಿಗೆ ಮೆಚ್ಚಿ ಬೇಕಾದ ವರವನ್ನು ಕೇಳುವಂತೆ ಹೇಳಿದರು. ಆಗ ಋಷಿಗಳು ಪರಬ್ರಹ್ಮನು ಜಗತ್ತಿನಿಂದ ಭಿನ್ನನು ಎಂದು ತೋರಿಸುವ ಒಂದು ಘಟಕ ಶಕ್ತಿಯನ್ನು ತೋರಿಸುವಂತೆ ಕೇಳಿಕೊಂಡರು. ಆಗ ಶ್ರೀಹರಿಯು ತಥಾಸ್ತು ಎಂದು ಮಾಯವಾದನು. ಒಮ್ಮೆ ಋಷಿಗಳು ತಾವು ಕಂಡ ಒಂದು ಅಪೂರ್ವ ಘಟನೆಯನ್ನು ಚಿಂತಿಸುತ್ತಾ ಹರಿಧ್ಯಾನ ನಿರತರಾದರು. ತಪೋನಿರತರಾದ ಋಷಿಗಳನ್ನು ನೋಡಿ ಪಾರ್ವತಿ ಪರಮೇಶ್ವರರು ಸಂತಸಗೊಂಡು ಬಂದಾಗ ಮಾರ್ಕಂಡೇಯನು ಅವರನ್ನು ಸ್ತುತಿಸಿ ಪೂಜಿಸಿದರು. ಹಾಗೂ ಶ್ರೀಹರಿಯಲ್ಲಿ ಮತ್ತು ಈಶ್ವರನಲ್ಲಿ ಅಚಲ ಭಕ್ತಿಯನ್ನು ಬೇಡಿದರು. ಅದರಂತೆ ಕರುಣಿಸಿ ಪರಮೇಶ್ವರನು ಪತ್ನಿ ಸಹಿತ ಮಾಯವಾದನು. ಮುಂದೆ ಶೌನಕರು ಸೂತರಿಗೆ ಹರಿಯ ಪೂಜೆ, ಉಪಾಂಗಗಳು, ಅವನ ಉಡುಪು, ಅವನ ಆಯುಧಗಳು ಎಲ್ಲವನ್ನೂ ವಿವರಿಸಿದರು. ಮುಂದುವರಿದು ಶೌನಕರು ಈ ಭಾಗವತದಲ್ಲಿ 12 ಸ್ಕಂದದಲ್ಲಿಯೂ ಇರುವ ಮುಖ್ಯ ಪ್ರತಿಪಾದ್ಯನಾದ ನಾರಾಯಣನ ಮಹಿಮೆಯನ್ನು ವಿವರಿಸುತ್ತಾರೆ. ಸೂತರು ಶೌನಕಾದಿಗಳಿಗೆ ಶ್ರೀ ಭಾಗವತದ ಮುಕ್ತಾಯಕ್ಕೆ ಮುನ್ನ ಅದರ ಮಹತ್ವವನ್ನು ತಿಳಿಸುತ್ತಾರೆ. ಭಾಗವತವು ಹರಿಲೀಲೆಯ ವೃತ್ತಾಂತಗಳನ್ನು ಒಳಗೊಂಡಿದೆ. ಶ್ರೀ ಹರಿಸ್ಮರಣೆಯು ಸಕಲ ಪಾಪ ಪರಿಹಾರಕವು. ಹರಿ ಮಹಿಮೆಗಳನ್ನು ತಿಳಿಸುವ ಕಥೆಯೇ ಸತ್ಕತೆ. ಭಕ್ತಿಯು ಅತ್ಯವಶ್ಯಕ. ವೇದಾದಿಗಳಿಗಿಂತಲೂ ಭಾಗವತವು ಮಹಾಫಲಪ್ರದವಾದುದರಿಂದ ಅದನ್ನು ಕಡ್ಡಾಯವಾಗಿ ಹೇಳಿ ಕೇಳುವವರು ಪರಿಶುದ್ಧರಾಗುವರು. ಇತರ ಪುರಾಣಗಳಿಗಿಂತ ಭಾಗವತವು ಅಧಿಕವಾದ ಮಹಿಮೆಯುಳ್ಳದ್ದುದರಿಂದ ಅದರ ಫಲವು ಅತ್ಯಧಿಕವು. ಭಾಗವತ ಪುರಾಣವನ್ನು ವ್ಯಾಖ್ಯಾನ ಮಾಡಿ ವಿಸ್ತರಿಸಿದ ವ್ಯಾಸ ಪುತ್ರರಿಗೆ ನಮಸ್ಕರಿಸುವೆನು. ಜನನಾದಿ ದೋಷರಹಿತವು, ಸೃಷ್ಟ್ಯಾದಿ ಸ್ವರೂಪ ಶಕ್ತಿ ಮೊದಲಾದ ಗುಣಗಳಿಂದ ಪೂರ್ಣನಾದ ಶ್ರೀಹರಿಯನ್ನು ನಮಸ್ಕರಿಸುವೆನು. ಜ್ಞಾನ ಸ್ವರೂಪನು, ದೇವೋತ್ತಮನು, ಅನಾದಿಯು, ವೇದಾದಿ ವೇದ್ಯನೂ ಆದ ಭಗವಂತನಿಗೆ ನಮಸ್ಕಾರ.